ನಮಸ್ಕಾರ. ನಾನು ಸುಬ್ರಾವ್ ರುದ್ರಬಳಗದಿಂದ ಮಾತಾಡ್ತಾ ಇರೋದು. ನಾವೀಗ ಇಲ್ಲಿ ಪಾಲಾರ್ ನದಿ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ. ನೋಡಿ, ಪಾಲಾರ್ ನದಿ ತುಂಬಿ ಹರಿತಾ ಇದೆ. ದೂರದಲ್ಲಿ ಕಾಣಿಸ್ತಾ ಇರೋದು ಅವನಿ ಬೆಟ್ಟ. ಈಗ ಇಲ್ಲಿ ನಾಳೆ ದಿವಸ ರುದ್ರಬಳಗದಿಂದ ಮಹಾರುದ್ರ ಹೋಮ ಮತ್ತು ಪಾರಾಯಣ ನಡೆಯುತ್ತೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಭೀಮೇಶ್ವರ ದೇವಸ್ಥಾನಕ್ಕಾಗಿ ಬರ್ತಾಯಿದ್ದೀವಿ. ಆ ಭೀಮೇಶ್ವರ ದೇವಸ್ಥಾನ ಮುಂಭಾಗದಲ್ಲಿರೋದೇ ಈ ಒಂದು ಪಾಲಾರ್ ನದಿ. ಸೊ ಇದು ಮುಂದಕ್ಕೆ ಹರ್ಕೊಂಡು ಹೋಗ್ತಾ ಇದೆ, ತುಂಬಿ ಹರಿತಾ ಇದೆ. ಮನೋಹರವಾದ ಒಂದು ದೃಶ್ಯ ನಾವು ನೋಡ್ತಾ ಇದ್ದೀವಿ. ನೋಡಿ, ಈಗ ಶ್ರೀ ಭೀಮೇಶ್ವರ ಗಂಗಾಧರೇಶ್ವರ ದೇವಸ್ಥಾನ ಹೊಳಲಿ, ಕೋಲಾರ ತಾಲೂಕಿನಲ್ಲಿದೆ. ಸೊ ಈಗ ಒಳಗಡೆ ಆವರಣವನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ನಾಳೆ ದಿನ ಇಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ ರುದ್ರಬಳಗ ಬೆಂಗಳೂರಿಗೆ. ಇದು ಹೋಮ ಮಾಡೋವಂಥ ಒಂದು ಜಾಗನ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿದ್ದಾರೆ ಈ ಹಳ್ಳಿನಲ್ಲಿ. ಇದು 1200 ವರ್ಷದ ಹಳೆಯದಾದ ಒಂದು ಈಶ್ವರನ ದೇವಸ್ಥಾನ. ಇದನ್ನು ಪುನರುತ್ಥಾನ ಮಾಡಿ ಇಷ್ಟು ಅದ್ಭುತವಾಗಿ ಈಗ ಪುನರ್ನಿರ್ಮಾಣ ಮಾಡಿದ್ದಾರೆ ಈ ಗ್ರಾಮಸ್ಥರು. ಅವರಿಗೆ ನಮ್ಮ ರುದ್ರಬಳಗದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದು ಭೀಮಾಶಂಕರ ದೇವಸ್ಥಾನದ ಮುಂಭಾಗ. ಸುತ್ತಲೂ ಕೂಡ ಓಡಾಡೋದಕ್ಕೆ ಸಾಕಷ್ಟು ಜಾಗವನ್ನು ಇಲ್ಲಿ ಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾದ ಒಂದು ಈ ದೇವಸ್ಥಾನ. ಶಿವನ ಎದುರುಗಡೆ ನಂದಿ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪೂರ್ವಾಭಿಮುಖವಾಗಿ ನಂದಿ ಇಲ್ಲಿ ಕುಳಿತಿದ್ದಾನೆ. ಈಶ್ವರ ಪೂರ್ವಮುಖವಾಗಿ ಇದ್ದಾನೆ. ನಾವು ಸುಬ್ರಾವ್ ಮಾತಾಡೋದು ರುದ್ರಬಳಗದಿಂದ. ಈ ಹೊಳಲಿ ಭೀಮೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವಶ್ಯವಾಗಿ ಧನ್ಯವಾದ. ವಾಗರ್ತಾವ್ಯ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರಸನ್ನ ಪಾರ್ವತಾಂಬಾ ಸಮೇತ ಶ್ರೀ ಭೀಮೇಶ್ವರ ಸ್ವಾಮಿ ದೇವರ ಸನ್ನಿಧಾನದಿಂದ ನಾವು ಮಾತಾಡ್ತಾ ಇದ್ದೇವೆ. ಈ ಪ್ರಸನ್ನ ಪಾರ್ವತಿ ಸಮೇತ ಭೀಮೇಶ್ವರ ದೇವಸ್ಥಾನ ಹೊಳಲಿ ಎಂಬ ಗ್ರಾಮ ಕೋಲಾರ ಜಿಲ್ಲೆಯಲ್ಲಿದೆ. ಇದು ಸುಮಾರು ಕೋಲಾರದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಮುಳಬಾಗಿಲಿಗಿನ ಮುಂಚೆ ಪಾಲಾರ್ ನದಿ ತಟಾಕದಲ್ಲಿದೆ. ವಿಶೇಷ ಏನಂತಂದರೆ ಇದು ಬಹಳ ಪುರಾತನವಾದಂಥ ಶಿವಲಿಂಗ. ಸುಮಾರು 1200 ವರ್ಷಗಳ ಹಳೆಯದಾದಂಥ ಶಿವಲಿಂಗ. ಇದು ಚೋಳ ಪ್ರತಿಷ್ಠಾಪನೆ ಆಗಿರೋದು ಅಂತ ಹೇಳ್ತಾರೆ. ಇದು ಹೊಳಲಿ ಗ್ರಾಮ ಮೊದಲು ದೊಡ್ಡ ಅಗ್ರಹಾರ ಆಗಿತ್ತು. ಇದು ಅಗ್ರಹಾರದಲ್ಲಿ ವೇದವಿದ್ ಬ್ರಾಹ್ಮಣರು ಬಹಳ ಜನ ಅನುಷ್ಠಾನಪರರು ಸಹಿತ ಇದ್ದಂಥ ಗ್ರಾಮ. ಇದರ ಮುಂದೆನೇ ಕೆರೆ ದಡೆಗೆ ಹೋಗ್ತಾ ದಾರಿಯಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಪುರಾತನವಾದಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನನ ನೀವು ನೋಡಿದ್ರೆ ನಿಮಗೆ ಒಂದು ಅಂದಾಜು ಸಿಗುತ್ತೆ ಎಷ್ಟು ಹಳೆಯದಿರ್ಬೋದು, ಎಷ್ಟು ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರ ಇತ್ತು, ಹೇಗೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು, ಭಗವಂತನ ಆರಾಧನೆ ನಡೀತಾ ಇತ್ತು ಅಂತ ನಾವು ನೋಡ್ಬೋದು. ಪಾಲಾರ್ ನದಿ ತೀರದಲ್ಲಿ ಇದಿದೆ. ಪಾಲಾರ್ ನದಿ ಹುಟ್ಟೋದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಮೇಲೆ ತುದಿಯಿಂದ ಅದು ಹಾಗೆ ಹರ್ಕೊಂಡು ಚಿಕ್ಕಬಳ್ಳಾಪುರದ ಕಡೆಯಿಂದ ಬಂದು ಹೀಗೆ ನಮ್ಮ ಹಳ್ಳಿಯಿಂದ ಹೊಕ್ಕು ಮುಂದಕ್ಕೆ ಅದು ಬೇತಮಂಗಲ ಟ್ಯಾಂಕ್ ಅಂತಿದೆ, ಬೇತಮಂಗಲ ನೀರು ಸಂಗ್ರಹ ಜಲಾಗಾರ, ಅಲ್ಲಿಂದ ಮುಂದಕ್ಕೆ ಹೋಗಿ ಅದು ಹಾಗೆ KGF ಗೋಲ್ಡ್ ಫೀಲ್ಡಿಂದ ಮುಂದಕ್ಕೆ ಹೋಗಿ ತಮಿಳ್ನಾಡು ಕಡೆ ಹೊಟ್ಟೋಗುತ್ತೆ. ಅದು ಬಹುಶಃ ಎಲ್ಲೋ ಕಾವೇರಿ ನದಿ ಸೇರ್ಬೋದು ಅಂತ ಇದೆ. ಈ ಒಂದು ವಿಶೇಷ ಏನು ಅಂತಂತಂದರೆ 2 ಬೆಟ್ಟಗಳಿದೆ ನಮ್ಮ ದೇವಸ್ಥಾನದ ಸಮೀಪ. ಒಂದು ದೇವರಾಯ ಸಮುದ್ರದ ಬೆಟ್ಟ, ಅದರ ಹಿಂದೆ ಆವಣಿ ಬೆಟ್ಟ. ಇಲ್ಲಿ ವಿಶೇಷ ಏನು ಅಂತಂತಂದರೆ ಬಹಳ ಪುರಾತನವಾದಂಥ ದೇವಸ್ಥಾನ ಅಂತ ಮೊದಲೇ ಹೇಳಿದ್ವಿ. ಈ ಭೀಮಲಿಂಗೇಶ್ವರ ಸ್ವಾಮಿ ಸುಮಾರು ಏನು ಅಂತಂದರೆ ಒಂದು 7 ರಿಂದ 8 ಅಡಿ ಎತ್ತರವಾದಂಥ ಶಿವಲಿಂಗ. ಹಾಗೂ ಇಲ್ಲಿ ಎಲ್ಲ ಯತಿಗಳು ಸಹಿತ ಬಂದು ತಮ್ಮ ದೇವರುಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಶ್ರೀ ಪರಮಾನಂದ ಭಾರತಿ ಸ್ವಾಮಿಗಳು ಶೃಂಗೇರಿ ಮಠದ ಬಿಡಿ ಸನ್ಯಾಸಿಗಳ ಪರಂಪರೆ ಬಂದ ಅಂದರೆ ಮಠಕ್ಕೆ ಸೇರಿದಂಥ ಇದು ಅಂತ ಹೇಳ್ತೀವಿ. ಅವರು ಸಹಿತ ಇಲ್ಲಿ ಬಂದು ಚಾತುರ್ಮಾಸ ನೆರವೇರಿಸಿದ್ರು. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಆವಣಿ ಮಠ ಇದೆ. ಆವಣಿ ಮಠದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶೃಂಗೇರಿ ಶಂಕರ ಮಠದ ಒಂದು ಶಾಖಾ ಮಠ. ಆವಣಿ ಇಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಇಲ್ಲಿ ಒಳ್ಳೆ ಸುಂದರವಾದಂಥ ಪ್ರದೇಶ. ಎದುರುಗಡೆ ಪಾಲಾರ್ ನದಿ ಇದೆ. ಆಗ ಇದು ಒಳ್ಳೆ
ಭಕ್ತಿ ಪ್ರಧಾನವಾದಂಥ ಸ್ಥಳ. ಜನಗಳು ಬಹಳ ತುಂಬ ಒಳ್ಳೆಯ ಹೃದಯವಂತರು. ಇಲ್ಲೆಲ್ಲ ತುಂಬ ವಿಶೇಷವಾದಂಥ ಇದಿದೆ. ಇಲ್ಲಿ ನಡೀತಕ್ಕಂಥ ಶಿವಾರಾಧನೆ ಬಹಳ ವಿಶೇಷ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಹಾಗೂ ನಾವು ಆಗಾಗ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಶಿವನ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಊರಿನವರೆಲ್ಲ ಸೇರ್ತಾರೆ ಇಲ್ಲಿ. ಆಮೇಲೆ ಮಾಘ ಮಾಸದಲ್ಲಿ ಮಾಘ ಸ್ನಾನಗಳು ಕೂಡ ಕೆಲವು ಜನ ಬೇರೆ ಊರುಗಳಿಂದ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗೋದಿದೆ. ಇಲ್ಲಿ ಪಾರ್ವತಂಬ, ಗಂಗಾಮ್ಮ, ಅಲ್ಲಿ ಗಣಪತಿ ಇದೆ. ಈ ಕಡೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆಲಯ ಇದೆ. ಹಾಗೂ ಪಕ್ಕದಲ್ಲಿ ಹನುಮಂತ ದೇವರು, ನವಗ್ರಹ ಪ್ರತಿಷ್ಠಾಪನೆ, ಎದುರುಗಡೆ ಒಂದು ಸಣ್ಣ ಕಲ್ಯಾಣಿ ಇದೆ. ಈಗ ಮಳೆಯ ಕಾಲದಲ್ಲಿ ತುಂಬ ಚೆನ್ನಾಗಿ ನದಿ ಹರಿತಾ ಇದೆ. ಇದು ನೋಡೋದೇ ಒಂದು ವಿಶೇಷವಾದಂಥ ಒಂದು ಅನುಭವ. ಇಲ್ಲಿ ಯಥೇಚ್ಛವಾಗಿ ಜನಗಳು ಬಂದು ಹೋಗ್ತಾ ಇರೋದ್ರಿಂದ ಒಂದು ಸಣ್ಣ ಪ್ರಮಾಣದ ಒಂದು ಅವ್ರು ಬೇಕಾದಂಥ ಒಂದು ಸವಲತ್ತುಗಳನ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲೊಂದು ಕಲ್ಯಾಣ ಮಂಟಪ ಇದೆ, ಅಡುಗೆ ಸ್ಥಳ ಇದೆ. ಹಾಗೂ ಮೇಲ್ಗಡೆ ಉಳ್ಕೊಳ್ಳಿಕ್ಕೆ ಕೆಲವೊಂದು ಕೊಠಡಿಗಳನ್ನು ಸಹ ನಿರ್ಮಾಣ ಮಾಡಿದ್ದೇವೆ. ಕನಿಷ್ಠವಾದಂಥ ಒಂದು ಏನು ಬೇಕೋ ಜನಗಳು ಬಂದು ಹೋಗಿ ಅದಕ್ಕಂಥ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಸೌಕರ್ಯಗಳು ಮಾಡಿದ್ದೀವಿ. ಸೊ ಹೀಗಾಗಿ ನಿಮ್ಮನ್ನೆಲ್ಲ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ. ದಯವಿಟ್ಟು ಬಂದು ಆಗಾಗ ಬಂದು ನಮ್ಮ ಭೀಮಲಿಂಗೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಸ್ಕೊಂಡು ಹೋಗಬೇಕು. ಒಂದು ವಿಶೇಷವಾದ ಸ್ಥಳ, ಮಹಿಮೆ ಇದಕ್ಕಾದಂಥ ಇದೆ. ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಸುಬ್ರಾ ಸರ್ ಮುಖಾಂತರ ಅವರು ದೇವರ ಬಗ್ಗೆ ನಿಮಗೆ ದರ್ಶನ ಮಾಡಿಸ್ಕೊಡ್ತಾರೆ. ನಮಸ್ತೆ, ಹರಿ ಓಂ. ಧನ್ಯವಾದಗಳು ಗುರುಗಳೇ. ನವಗ್ರಹ ದೇವಸ್ಥಾನ. ನಾವು ಈಗ ಇಲ್ಲಿ ನೋಡ್ತಾ ಇರುವಂಥದ್ದು ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಆ ಗಿಡಗಳನ್ನ ಇಲ್ಲಿ ವಿಶೇಷವಾಗಿ ಬೆಳೆಸಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಂದೆ ಅಲ್ವಾ? ಇದು ಮುತ್ತುಗದ ಮರ, ಚಂದ್ರನಿಗೆ ಸಮರ್ಪಿತವಾಗಿದೆ.